ನಮಸ್ಕಾರ. ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಉದ್ಘಾಟಿಸಿದ ಸಚಿವ ಈಶ್ವರ್ ಖಂಡ್ರೆ. ಹಲರೋಗಕ್ಕೆ ಪಾರಂಪರಿಕ ವೈದ್ಯ ಪದ್ಧತಿ ಸಿದ್ಧೌಷಧ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಧನ್ವಂತರಿ ವನ ನಿರ್ಮಾಣಕ್ಕೆ ಕ್ರಮ. ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಸಂಸದ್ ಸಾಗರ್ ಖಂಡ್ರೆ ಹಾಗೂ ಎಂಎಲ್ಸಿ ಡಾಕ್ಟರ್ ಎಂಜಿ ಮೂಳೆ ಅವರಿಗೆ ಸನ್ಮಾನ. ಮರಾಠ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವೆ ಸಾಗರ್ ಖಂಡ್ರೆ. ವರ್ಧಾಪಘಾತದ ಬಗ್ಗೆ ಸಚಿವರ ದಿವ್ಯ ನಿರ್ಲಕ್ಷ್ಯ. ಸುದ್ದಿಗೋಷ್ಠಿಯಲ್ಲಿ ಈಶ್ವರ್ ಸಿಂಗ್ ಠಾಕೂರ್ ಆರೋಪಿಸಿದ್ದರು. ಹಂಪಿ ಉತ್ಸವದಲ್ಲಿ ಗಾನಸುಧೆ ಹರಿಸಿದ ಬೀದರ್ನ ಖ್ಯಾತ ಗಾಯಕಿ ರೇಖಾ ಸೌದಿ ಅವರಿಗೆ ಪ್ರಮಾಣ ಪತ್ರ ಪ್ರದಾನ ಮಾಡಲಾಯಿತು. ಕರ್ನಾಟಕ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಫರ್ನಾಂಡಿಸ್ ಇಪ್ಪಳಗಾವ್ ಬಿಜೆಪಿಯಲ್ಲಿ ಸೇರ್ಪಡೆಯಾದರು. ಸುದ್ದಿಯ ವಿವರಗಳು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಧನ್ವಂತರಿ ವನ ನಿರ್ಮಾಣ ಹಾಗೂ ಪಾರಂಪರಿಕ ವೈದ್ಯ ಪರಿಷತ್ತು ಭವನಗಳ ನಿರ್ಮಾಣ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪಾರಂಪರಿಕ ವೈದ್ಯ ಸಮ್ಮೇಳನಕ್ಕೆ ಅನುದಾನ ನೀಡುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ತಿಳಿಸಿದರು. ನಗರದ ಬೆಲ್ದಾಳೆ ಕನ್ವೆನ್ಷನ್ ಹಾಲ್ನಲ್ಲಿಂದ ಜರುಗಿದ್ದ 3 ದಿನಗಳ 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಾ, ಸರ್ಕಾರವು ಪ್ರಥಮ ಬಾರಿಗೆ ಬೃಹತ್ ಪ್ರಮಾಣದಲ್ಲಿ ಇಂತಹ ಸಮ್ಮೇಳನವನ್ನು ನಡೆಸುತ್ತಿದ್ದು, ವೈದ್ಯ ಪರಿಷತ್ ಪದಾಧಿಕಾರಿಗಳು ನೀಡಿದ ಬೇಡಿಕೆಗಳನ್ನು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಶೀಲಿಸಲಾಗುವುದೆಂದರು. ರಾಜ್ಯದ ಎಲ್ಲ ಔಷಧೀಯ ಸಸ್ಯಗಳನ್ನು ದಾಖಲಿಸಿ ಮನುಕುಲದ ಒಳಿತಿಗಾಗಿ ಉಪಯೋಗಿಸುವ ಹಿನ್ನೆಲೆಯಲ್ಲಿ ಜೀವ ವೈವಿಧ್ಯತೆ ಮಂಡಳಿಯ ವಿವಿಧ ಕಾರ್ಯಗಳನ್ನು ಮಾಡುತ್ತಿದೆ. ಈಗಾಗಲೇ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಔಷಧೀಯ ಸಸ್ಯಗಳನ್ನು ದಾಖಲೀಕರಿಸಲಾಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹವಾಮಾನ ಬದಲಾವಣೆಯಿಂದ ಪ್ರಕೃತಿ ವಿಕೋಪ, ಸುನಾಮಿ, ಬರ, ಗುಡ್ಡ ಕುಸಿತ, ತಾಪಮಾನ ಹೆಚ್ಚಳದಂತಹ ಘಟನೆಗಳನ್ನು ಕಾಣುತ್ತಿದೆ. ಪ್ರಕೃತಿ ಸಂರಕ್ಷಣೆಗೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಮುಂದಿನ ಪೀಳಿಗೆಗೆ ಉತ್ತಮ ಭೂಮಿಯನ್ನು ಹಸ್ತಾಂತರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಗಿಡ ನೆಡುವುದು, ಗಿಡ ಮರಗಳನ್ನು ಸಂರಕ್ಷಿಸುವುದು ದಿನನಿತ್ಯದ ಕಾಯಕವಾಗಬೇಕು. ಅರಣ್ಯ ಇಲಾಖೆಯಿಂದ 2 ವರ್ಷಗಳಲ್ಲಿ ಒಟ್ಟು 9 ಕೋಟಿ ಸಸಿಗಳನ್ನು ನೆಡಲಾಗಿದೆ. ಅರಣ್ಯ ಬ್ಲಾಕ್ಗಳಲ್ಲಿ, ಕಂದಾಯ ಹಾಗೂ ರೈತರ ಜಮೀನುಗಳಲ್ಲಿ, ರಸ್ತೆ ಬದಿಗಳಲ್ಲಿ ಗಿಡ ಮರಗಳನ್ನು ಬೆಳೆಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದ್ದರು. ನೂರಾರು ವರ್ಷಗಳಿಂದ ಪಾರಂಪರಿಕವಾಗಿ ಹರಿದು ಬಂದಿರುವ ಈ ಪಾರಂಪರಿಕ ವೈದ್ಯಕೀಯ ಜ್ಞಾನವನ್ನು ಉಳಿಸಿ ಬೆಳೆಸಬೇಕಾಗಿದೆ. ಅನೇಕ ರೋಗಗಳಿಗೆ ಪಾರಂಪರಿಕ ವೈದ್ಯ ಪದ್ಧತಿ ಸಿದ್ಧ ಔಷಧಿಯಾಗಿದೆ. ಕರ್ನಾಟಕ ರಾಜ್ಯವು ಔಷಧೀಯ ಸಸ್ಯಗಳ ಶ್ರೀಮಂತ ಆಗಾರವಾಗಿದೆ. ಇದನ್ನು ಸಂರಕ್ಷಿಸಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ಸಸ್ಯಗಳು ದಾಖಲಾತಿಯಾಗಬೇಕು, ದತ್ತಾಂಶ ಉಪಯೋಗವಾಗಬೇಕು. ವಾಸಿಯಾಗದ ಅನೇಕ ರೋಗಗಳಿಗೆ ಉತ್ತಮ ಚಿಕಿತ್ಸೆ ಪದ್ಧತಿಯಾಗಿದೆ ಎಂದು ಸಚಿವರು ತಿಳಿಸಿದ್ದರು. ಆಧುನಿಕ ಚಿಕಿತ್ಸಾ ಪದ್ಧತಿ ಅಲೋಪತಿಯಲ್ಲಿ ಸಾಕಷ್ಟು ಸಂಶೋಧನೆ ನಡೆಯುತ್ತಿದೆ. ಅನೇಕ ರೋಗಗಳನ್ನು ನಿವಾರಿಸಲಾಗುತ್ತಿದೆ. ಇದರಿಂದ ಅಡ್ಡ ಪರಿಣಾಮ ಕಂಡುಬರುತ್ತವೆ. ಆದರೆ ಪಾರಂಪರಿಕ ಔಷಧೀಯ ಸಸ್ಯಗಳಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲವೆಂದರೆ ಪಾರ್ಶ್ವವಾಯು ಹಾಗೂ ಅಸ್ತಮಗಳಿಗೆ ಈಗಲೂ ಸಾಕಷ್ಟು ಜನರು ಆಯುರ್ವೇದಿಕ ಔಷಧಿಗಳಿಗೆ ಆಶ್ರಯವಾಗಿದ್ದಾರೆ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಅನುಭವ ಮಂಟಪದ ಅಧ್ಯಕ್ಷರಾದ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, 12ನೇ ಶತಮಾನದ ಬಸವಾದಿ ಶರಣರಾದ ವೈದ್ಯ ಸಂಗಣ್ಣನವರು ಪಾರಂಪರಿಕ ಔಷಧಿಯ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ದರು. ಈ ಕುರಿತಂತೆ ಹಲವಾರು ವಚನಗಳನ್ನು ಬರೆದಿದ್ದಾರೆ ಎಂದರು. ಯಾವುದಾದರೂ ರೋಗ ಬಂದಲ್ಲಿ ಶಿವಾರ್ಚನೆಯ ಬೇಡಿಕೊಳ್ಳುವೆಂದು ಇಷ್ಟಲಿಂಗ ಶಿವಯೋಗ ಮಾಡಿಕೊಳ್ಳಬೇಕೆಂದು ವೈದ್ಯ ಸಂಗಣ್ಣನವರು ತಿಳಿಸಿದ್ದಾರೆ. ಇಷ್ಟಲಿಂಗದಲ್ಲಿ ಅನೇಕ ಗಿಡಮೂಲಿಕೆ ರಸ ಹಾಕುವುದರಿಂದ ರೋಗ ನಿವಾರಣೆಗೆ ಸಹಾಯವಾಗುತ್ತದೆ. ಶರಣ ವೈದ್ಯ ಸಂಗಣ್ಣನವರ ಹೆಸರಿನಲ್ಲಿ ಪ್ರತಿ ವರ್ಷ ಪ್ರಶಸ್ತಿಯನ್ನ ನೀಡುವಂತೆ ಅವರು ತಿಳಿಸಿದ್ದರು. ಇದೇ ಸಂದರ್ಭದಲ್ಲಿ ಜೀವ ವೈವಿಧ್ಯತಾ ಮಂಡಳಿಯಿಂದ ಜೀವ ವೈವಿಧ್ಯತೆ ಸಂರಕ್ಷಣೆಯಲ್ಲಿ ನಿರತ 3 ಜನರಿಗೆ ತಲಾ 50,000 ನಗದು ಪ್ರಶಸ್ತಿ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ. ಬೆಲ್ದಾಳೆ, ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಚಬ್ಶೆಟ್ಟಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ, ವನ್ಯಜೀವಿ ಮಂಡಳಿ ಸದಸ್ಯರಾದ ವಿನಯ್ ಮಾಳ್ಗೆ, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಹಾಗೂ ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ
ಜಗತ್ರಾಮ್, ಗುಲ್ಬರ್ಗಾ ವಲಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸುನಿಲ್ ಪನ್ವಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಬದೋಲೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಂಎಂ ವಾನತಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಮಾಜಿಕ ಅರಣ್ಯ ವಿಭಾಗ ಎಬಿ ಪಾಟೀಲ್, ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶಿಲ್ವಂತ್, ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಅಧ್ಯಕ್ಷರಾದ ಜಿ ಮಹದೇವಯ್ಯ, ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಅಧ್ಯಕ್ಷರಾದ ಆನಂದ್ ವಿ ಹೇರೂರ್, ಪಾರಂಪರಿಕ ವೈದ್ಯ ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ, ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ, ಪ್ರೊಫೆಸರ್ ಎಸ್ವಿ ಕಲ್ಮಠ್, ರಾಜ್ಕುಮಾರ್ ಹೆಬ್ಬಾಳೆ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಪಾರಂಪರಿಕ ವೈದ್ಯರು, ವಿವಿಧ ಸಮಿತಿಗಳ ಸದಸ್ಯರು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇವತ್ತು ಕರ್ನಾಟಕ ರಾಜ್ಯದ ತುದಿಯಲ್ಲಿರುವಂತಹ ಮುಕ್ಕುಳದಂತಿರುವಂತಹ ಈ ಒಂದು ತೆಲಂಗಾಣ ಮತ್ತು ಆಂಧ್ರದ ಗಡಿಭಾಗದಲ್ಲಿರುವಂತಹ ಬೀದರ್ನಲ್ಲಿ ಇವತ್ತು ನಾವು 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಮಾಡ್ತಾ ಇದ್ದೇವೆ. ಬಹಳ ಖುಷಿಯಿಂದ ಉದ್ಘಾಟನೆ ಮಾಡಿದ್ದೇವೆ. ಆತ್ಮೀಯ ಬಂಧುಗಳ, ಇವತ್ತು ತಮ್ಮೆಲ್ಲರಿಗೆ ಗೊತ್ತಿದೆ, ಪಾರಂಪರಿಕ ವೈದ್ಯ ಇವತ್ತು ನಿನ್ನೆದಲ್ಲ, ಸಾವಿರಾರು ವರ್ಷ ಅತ್ಯಂತ ಪುರಾತನ ಕಾಲದಿಂದಲೂ ಇವತ್ತು ನಡ್ಕೊಂಡು ಬಂದಂಥದ್ದು. ಹಿಂದೇನು ಅಲೋಪತಿಗೆ ಯಾವುದೇ ಚಿಕಿತ್ಸೆಗಳಿರಲಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ಅವರೆಲ್ಲರೂ ಪಾರಂಪರಿಕ ಚಿಕಿತ್ಸೆ ಪದ್ಧತಿ ಮೇಲೆ ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ಹಾಗೆ ನಡೆದುಕೊಂಡು ಹೋಗ್ತಾ ಇದ್ದರು. ಅನೇಕ ಜನರಿಗೆ ಇದರಿಂದ ಬಹಳಷ್ಟು ಲಾಭವಾಗಿದೆ, ಅವರ ಜೀವನ ಉಳಿದಿದೆ. ವೈದ್ಯ ವೃತ್ತಿ ಅಂತ ಹೇಳಿದ್ರೆ ಇದೊಂದು ಪವಿತ್ರವಾದಂತಹ ವೃತ್ತಿ. ಯಮ ಬಂದು ನಿಮ್ಮ ಜೀವ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅದನ್ನು ಉಳಿಸುವಂತವ್ರು ಯಾರಾದ್ರೂ ಇದ್ರೆ ಅದು ವೈದ್ಯರು ಮಾತ್ರ ಸಾಧ್ಯ. ಆತ್ಮೀಯ ಬಂಧುಗಳೇ, ಇವತ್ತು ನೀವು ನೋಡಿ, ನಮ್ಮ ಪ್ರಕೃತಿ, ನಮ್ಮ ಪರಿಸರ, ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸವಾಲಿದೆ, ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಏನಿದೆ? ಹವಾಮಾನ ಬದಲಾವಣೆ. ಇವತ್ತೇನು ಪ್ರಕೃತಿ ವಿಕೋಪದಿಂದ ಹಾನಿಗಳಾಗ್ತಾ ಇದೆ ನಾವು ನೋಡ್ತಾ ಇದ್ದೇವೆ. ಸುನಾಮಿ ಆಯಿತು, ಭೂಕಂಪ ಆಯಿತು, ಇವತ್ತೇನು ಪ್ರವಾಹ ಬಂತು, ಬರ ಬಂತು, ಈಗ ಭೂಕ ಕುಸಿತ ಆಗ್ತಾ ಇದೆ. ಅನೇಕ ಕಡೆ ನಾವು ನೋಡ್ತಾ ಇದ್ದೇವೆ, ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಈಗಲೇ ಫೆಬ್ರವರಿಯಲ್ಲಿ ತಾಪಮಾನ ಶುರುವಾಗಿದೆ. ಹೋದ ವರ್ಷ ಬಿಸಿಲು ಬಹಳ ಆಗಿ ಸುಮಾರು ಜನ ಸತ್ತೋಗಿದ್ದು ನಾವು ನೋಡಿದ್ದೇವೆ. ಇವತ್ತು ಇದೇ ನಮ್ಮ ಶಿರೂರಿನಲ್ಲಿ, ವಯನಾಡಿನಲ್ಲಿ ಗುಡ್ಡ ಕುಸಿತು ನೂರಾರು ಜನ ಮೃತಪಟ್ಟಿದ್ದು ನೋಡಿದ್ದೇವೆ. ಎಲ್ಲ ಕಡೆ ವೈಫೈ ಏನ್ ಬೆಂಕಿ ಎಲ್ಲ ಕಡೆ ಹತ್ತಾ ಇದೆ. ಇದೆಲ್ಲ ನೋಡಿದ್ರೆ ಮುಂದಿನ ಪೀಳಿಗೆ ಪರಿಸ್ಥಿತಿ ಏನಪ್ಪ? ಈ ಸೃಷ್ಟಿ ಜಗತ್ತು ಉಳಿತವ ಅನ್ನುವಂಥದ್ದು ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಕಾರ್ಯಕ್ರಮದ ಮೂಲ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಾವಿರಾರು ವರ್ಷಗಳಿಂದ, ಪ್ರಾಚೀನ ಕಾಲದಿಂದ ನಮಗೇನಾದರೂ ಯಾವುದೇ ರೋಗ ರುಜಿ ಬಂದರೆ ಋಷಿಗಳು, ಗುರುಗಳು ಅವರೇನಪ್ಪ ಅಂತಂದರೆ ಇದನ್ನೆಲ್ಲನ ಪರಿಹಾರ ಮಾಡ್ತಾ ಇದ್ದರು. ಇದು ಪರಂಪರೆಯಿಂದ ನಡ್ಕೊಂಡು ಬಂದಿದ್ದು. ಆದರೆ ಇತ್ತೀಚಲಾಗಿ ಏನು 200-300 ವರ್ಷದಿಂದ ನಾವೇನು ಅಲೋಪತಿ ಮೆಡಿಸಿನ್ಗೆ ಹೋಗಿ ಈ ನಮ್ಮ ಪಾರಂಪರಿಕ ವೈದ್ಯ ಏನು ಪರಂಪರೆ ಇದೆಯಲ್ಲ ಅದು ನಶಿಸಿ ಹೋಗೋದಿದೆ. ಕೆಲವೊಂದು ಸಾರಿ ಏನದಲ್ಲಿ ಒಬ್ಬರು ಮನೆಗೆ ಯಾರೋ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅವ್ರ ಮಕ್ಕಳಿಗಾಗಲಿ ಯಾರಿಗಾಗಲಿ ಆ ಜ್ಞಾನವನ್ನು ಹಂಚ್ಕೊಳ್ಳೋಂಗಿಲ್ಲ. ಪ್ರತಿಯೊಬ್ಬ ನಿನ್ನೆ ಶಿವಕುಮಾರ್ ಸ್ವಾಮಿಗಳು ಹೇಳಿದರು, ಯಾವ ಊರಾಗ ಒಂದು ದೇವಸ್ಥಾನ ಇರೋದಿಲ್ಲೋ ಅಥವಾ ಯಾವ ಊರಾಗ ಒಬ್ಬ ಪಶು ವೈದ್ಯ ಇರೋದಿಲ್ಲ ಅದು ಗ್ರಾಮೀಣ ಅಲ್ಲ ಅಂತ ಕೇಳಿ. ಅಂದರೆ ಹಿಂದಿನ ಕಾಲಕ್ಕೆ ಎಲ್ಲನೂ ಒಬ್ಬರು ನಾಟಿ ವೈದ್ಯರು, ಒಬ್ಬರು ದೇವರು ಅದು ಇರ್ತಿತ್ತು. ಬಟ್ ಅದು ನಶಿಸಿ ಹೋಗ್ತಾ ಇದೆ. ಈ ಪರಂಪರೆಯನ್ನು ಉಳಿಸಬೇಕು, ಬೆಳೆಸಬೇಕು ಹಂಬಲ ನಮಗೂ ಕೂಡ. ನಾವು ಏನಪ್ಪ ಅಂತಂದ್ರೆ ನಮ್ಮ ಸಂಸ್ಕೃತಿ ಹಿಂದೆ ಪರಂಪರೆಯಿಂದ ಬೆಳೆದಿರ್ತಕ್ಕಂಥದ್ದು ಇವರಿಗೇನಾರ ಒಂದು ಮಾನ್ಯತೆ ಆಗಬೇಕು. ಅದಕ್ಕೆ ನಾನು ಹೇಳೀನಿ ಸರ್, ನಮ್ಮ ಬಯೋಡೈವರ್ಸಿಟಿ ಚೇರ್ಮನ್ ಇದ್ದಾರೆ, ಅವ್ರಿಗೊಂದು ಮನವಿ ಕೊಡ್ರಿ. ನಮ್ಮ ಬಯೋಡೈವರ್ಸಿಟಿ ತಮ್ಮ ಪರಿಷತ್ತಿನ ಸಹಿತ ಒಂದು ಟ್ರೈನಿಂಗ್ ತರಬೇತಿ ಕಾರ್ಯಕ್ರಮ ಮಾಡೋಣ.
ಒಂದು 15 ದಿವಸ ತಿಂಗಳ ಒಂದು ನಿಮ್ಗೆ ಸರ್ಟಿಫಿಕೇಟ್ ಸಿಗ್ತದೆ, ನೀವು ಇದಕ್ಕೆ ಮಾಡ್ಕೊಳಕ್ಕೆ ಆಗ್ತದ ಅಂತ ಹೇಳ್ಕೊತ. ಮತ್ತು ಇದೇ ಅವ್ರಿಗೆ ಇನ್ನೊಂದು ಹೇಳೀನಿ, ಬಯೋಡೈವರ್ಸಿಟಿ ನಶಿಸಿ ಹೋಗ್ತಾ ಇದೆ. ಪ್ರತಿಯೊಂದು ಜಿಲ್ಲೆದಾಗ ಒಂದು 20 ರಿಂದ 55 ಎಕರೆ ಆ ಜಿಲ್ಲೆದಾಗ ಏನೇನು ವಿವಿಧ ಜಾತಿ ಎಲ್ಲ ಸಸಿಗಳ ಸಂಪತ್ತನ್ನು ಅಲ್ಲಿ ನಾವು ಜರ್ನ್ ಪ್ಲಾಸಮ್ ಟೈಪ್ ಮಾಡಬೇಕಂತ ಸಚಿವರಿಗೆ ಬೇಡಿಕೆ ಇಡುತ್ತಂದೇನ್ರಿ. ನಮ್ಮ ಸಚಿವರು ಕೂಡ ತಮಗೆಲ್ಲರಿಗೂ ಗೊತ್ತಿದೆ, ಅವರಿಗೆ ಪರಿಸರ ಸಚಿವರು ಅವರೇ ಅದಾರ ಮತ್ತು ಹೆಚ್ಚಿನ ಮಹತ್ವ ಕೊಡ್ತಾರೆ. ನಾವು ಯಾವುದೇ ಒಂದು ಮನವಿ ಕೊಟ್ಟರೆ ಸ್ಪಂದನೆ ಮಾಡ್ತಾರೆ. ಈ ಉತ್ತರ ಕರ್ನಾಟಕ ಏನು ಬಯಲು ಸೀಮೆ ಅದಲ್ಲ, ಇದನ್ನು ಹಸಿರೀಕರಣ ಮಾಡಬೇಕೆಂಬುದು ಮಹದಾಶೆ ಅದ. ಮರಾಠ ಸಮಾಜದ ಅಭಿವೃದ್ಧಿಗೆ ನಾನು ನಿರಂತರವಾಗಿ ಶ್ರಮಿಸುವೆ. ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಬೀದರ್ ಜಿಲ್ಲೆಗೆ ನೀಡಬೇಕೆಂದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚಿಸಲು ಪ್ರಯತ್ನಿಸುವೆ ಎಂದು ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ ಅವರು ತಿಳಿಸಿದರು. ಸಕಲ ಮರಾಠ ಸಮಾಜದ ವತಿಯಿಂದ ಪ್ರತಾಪ್ನಗರದ ಸರ್ಕಾರಿ ನೌಕರರ ಸಮುದಾಯದ ಭವನದ ಸಭಾಂಗಣದಲ್ಲಿ ಆಯೋಜಿಸಿದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಕ್ಷತ್ರಿಯ ಮರಾಠ ಸಮುದಾಯದ ಭವನ ನಿರ್ಮಾಣ ಅರ್ಧಕ್ಕೆ ನಿಂತಿದ್ದು, ಕೂಡಲೇ ಈ ಭವನಕ್ಕೆ ಸಂಸದರ ಅನುದಾನದಲ್ಲಿ ರೂಪಾಯಿ 25 ಲಕ್ಷ ನೀಡುವುದಾಗಿ ಭರವಸೆ ನೀಡಿದ್ದರು. ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಈ ಮರಾಠ ಸಮಾಜವನ್ನ 2A ವರ್ಗಕ್ಕೆ ಸೇರಿಸಬೇಕಾಗಿರುವುದು ಅತಿ ಅವಶ್ಯಕತೆ ಇದೆ. ಹಾಗಾಗಿ ಲೋಕಸಭೆಯಲ್ಲಿ ಈ ಕುರಿತು ಅಧಿವೇಶನದ ಸಂದರ್ಭದಲ್ಲಿ ಧ್ವನಿ ಎತ್ತುತ್ತೇನೆ ಎಂದು ಸಂಸದ ಸಾಗರ್ ಖಂಡ್ರೆ ತಿಳಿಸಿದರು. ಬೀದರ್ ನಗರದಲ್ಲಿ ಮರಾಠ ಸಮುದಾಯ ಭವನಕ್ಕೆ 2 ಎಕರೆ ಜಮೀನು ನೀಡಬೇಕೆಂಬ ಬೇಡಿಕೆ ಈಡೇರಿಸುವ ಜೊತೆಗೆ ಪ್ರತಿಯೊಂದು ತಾಲೂಕಿನಲ್ಲಿ ಶಿವಸೃಷ್ಟಿ ಹೆಸರಿನ ಶಿವಾಜಿ ಮಹಾರಾಜರ ಸಾಧನೆಗಳನ್ನು ತಿಳಿಸುವ ವಸ್ತು ಪ್ರದರ್ಶನ ನಿರ್ಮಾಣ ಮಾಡಲು ಪ್ರಯತ್ನಿಸುವೆ ಎಂದು ಸಾಗರ್ ಖಂಡ್ರೆ ಹೇಳಿದ್ದರು. ಅಭಿನಂದನಾ ಸಮಾರಂಭದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಕಣ್ಚಿಕರ್ ಅವರು ಸಂಸದ ಸಾಗರ್ ಖಂಡ್ರೆ ಅವರಿಗೆ ಹಲವು ಬೇಡಿಕೆಗಳುಳ್ಳ ಮನವಿ ಪತ್ರವನ್ನು ಸಲ್ಲಿಸಿದ್ದರು. ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ MG ಮೂಳೆ ಮಾತನಾಡಿ, ಮರಾಠ ಸಮಾಜ 2Aಗೆ ಸೇರ್ಪಡೆ ಮಾಡಬೇಕು. ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷ ಸ್ಥಾನದ ಭರ್ತಿ ಮಾಡಬೇಕು. ಮರಾಠ ಸಮುದಾಯದ ಮಕ್ಕಳು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ತೆರಳಿದರೆ ನಿಗಮದ ವತಿಯಿಂದ ರೂಪಾಯಿ 50 ಲಕ್ಷ ಅನುದಾನವಿದೆ. ಈಗಾಗಲೇ ಬೀದರ್ ಜಿಲ್ಲೆಯ ಒಬ್ಬ ವಿದ್ಯಾರ್ಥಿಗೆ ಹಣ ಬಿಡುಗಡೆ ಸರ್ಕಾರ ಮಾಡಿದೆ. ಹೀಗಾಗಿ ಅವಶ್ಯಕತೆ ಇರುವ ವಿದ್ಯಾರ್ಥಿಗಳು ಅರ್ಜಿ ಭರ್ತಿ ಮಾಡಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದರು. ಮರಾಠ ನಿಗಮ ಮಂಡಳಿ ವತಿಯಿಂದ ಅನೇಕ ಸೌಲಭ್ಯಗಳನ್ನು ಸಮಾಜದ ಜನರಿಗೆ ಸರ್ಕಾರ ನೀಡುತ್ತಿದ್ದು, ಸಮಾಜದ ಜನರು ಈ ಕುರಿತು ತಿಳಿದುಕೊಂಡು ಸದುಪಯೋಗ ಪಡೆದುಕೊಳ್ಳಬೇಕು. ಅರ್ಥವಾಗದಿದ್ದರೆ ನಾನು ಜನರಿಗೆ ಮಾರ್ಗದರ್ಶನ ಮಾಡಲು ಸದಾ ಸಿದ್ಧನಿದ್ದೇನೆ ಎಂದು ಮೂಳೆ ತಿಳಿಸಿದರು. ಬೆಂಗಳೂರಿನ ಪೂಜ್ಯ ಶ್ರೀ ಜಗದ್ಗುರು ವೇದಾಚಾರ್ಯ ಮಂಜುನಾಥ ಭಾರತಿ ಸ್ವಾಮೀಜಿ ಮಾತನಾಡಿ, ಮರಾಠ ಸಮಾಜದ ಇದೊಂದು ಕ್ಷತ್ರಿಯ ಸಮಾಜವಾಗಿದ್ದು, ಇದು ಎಲ್ಲರನ್ನ ಇಂಬಿಟ್ಟುಕೊಂಡು ಸಮಾನತೆಯಿಂದ ಸಾಗುವ ಸಮಾಜವಾಗಿದೆ. ಎಲ್ಲರೂ ಐಕ್ಯತೆಯಿಂದ ಬದುಕಬೇಕು. ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆಯಿಂದ ಸಮಾಜದ ಏಳಿಗೆಗೆ ಶ್ರಮಿಸಬೇಕು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕು. ಸದಾ ಜಾಗೃತರಾಗಿ ಸಮಾಜದ ಸೇವೆಯ ಜೊತೆಗೆ ಸ್ವಯಂ ಏಳಿಗೆ ಸಮಯ ನೀಡಬೇಕೆಂದು ತಿಳಿಸಿದ್ದರಲ್ಲದೆ, ಕಾರವಾರ ಜಿಲ್ಲೆಯ ಹಳಿಯಾಳ್ ತಾಲೂಕಿನ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜ್ ಗುರುಕುಲ್ ಸ್ಥಾಪಿಸಲಾಗುತ್ತಿದೆ. ಅಲ್ಲಿ ಸಮಾಜದ ಮಕ್ಕಳಿಗೆ ಶಿಕ್ಷಣ, ಸಂಗೀತ, ವೇದಾಂತ, ಸಂಸ್ಕೃತಿ, ಸಂಸ್ಕಾರ, ಭಾಷಾಜ್ಞಾನ ಸೇರಿದಂತೆ ಮಕ್ಕಳ ಏಳಿಗೆಗೆ ಬೇಕಾಗುವ ಸಂಸ್ಕಾರ ಇಲ್ಲಿ ನೀಡಲಾಗುವುದು ಎಂದು ತಿಳಿಸಿದ್ದರು. ವೇದಿಕೆ ಮೇಲೆ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಅಧ್ಯಕ್ಷ ದಿಗಂಬರರಾವ್ ಮಾನಕಾರಿ, ಸ್ವಾಗತ ಮತ್ತು ಸತ್ಕಾರ ಸಮಿತಿ ಕಾರ್ಯದರ್ಶಿ ವೆಂಕಟರಾವ್ ಮಾಯಿಂದೆ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಾಬುರಾವ್ ಮಾನ್ಕಾರಿ, ಸಕಲ ಮರಾಠ ಸಮಾಜದ ಮುಖಂಡರಾದ ಜನಾರ್ದನ್ ಬಿರಾದರ್, ಪಂಚಶೀಲ ಪಾಟೀಲ್, ಜನಾರ್ದನ್ ವಾಗ್ಮಾರೆ, ಸಕಲ ಮರಾಠ ಸಮಾಜದ ಆಯೋಜಕರಾದ ಪ್ರದೀಪ್ ಬಿರಾದರ್, ಪ್ರಮುಖರಾದ ಪ್ರಕಾಶ್ ಪಾಟೀಲ್, ಕಿರಣ್ ಬಿರಾದರ್, ತ್ಯಾತಿರಾವ್ ಪಾಟೀಲ್, ಬಸವಕಲ್ಯಾಣ್, ರಘುನಾಥರಾವ್ ಜಾಧವ್, ಪಾಂಡುರಂಗ್ ಕಣ್ಜಿ, ಮೀನಾಕ್ಷಿ ಕಾಳೆ, ಹನುಮಂತರಾವ್ ಚೌಹಾಣ್, ಸತೀಶ್ ಪಾಟೀಲ್, ಕಿಶನ್ ರಾವ್ ಪಾಟೀಲ್, ಬನ್ಸಿಲಾಲ್ ಬೋರೋಳೆ, ನಾರಾಯಣ್ ಪಾಟೀಲ್, ವಿದ್ಯಾವಾನ್ ಪಾಟೀಲ್, ಶಾಹುರಾಜ್ ಪವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದೇ ವೇಳೆ ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ MG ಮೂಳೆ ಅವರನ್ನ ಸಕಲ ಮರಾಠ ಸಮಾಜದ ವತಿಯಿಂದ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಮರಾಠ ಸಮಾಜದ ಸುಮಾರು 5,000ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. सरिता वाहत राहते, अंधार मिटवून प्रकाश फेरण्या दीप ज्योत जळत राहते. तसेच दीप प्रज्वलन आजचे मुख्य मान्यवर आदरणीय स्वामीजी मुळेजी साहेब, सागरजी खंडे साहेब यांच्या या मुख्य अतिथीच्या हातून या ठिकाणी दीप प्रज्वलन होत आहे. या सर्व अतिथींच्या आगमन सदन या सर्व अतिथींच्या आगमनाने गहिवरले हे मुख्य सदन मान्यवरांना विनंती करतो, त्यांनी करावे दीप प्रज्वलन.
त्यांनी करावे दीप प्रज्वलन. त्यांनी निर्माण करणारी जिजाऊ लोकमातेस मानाचा मुजरा करून मी जिजाऊ वंदनेला सुरुवात करते. जिजामाते दिशा मुक्तदायी जिजामाऊली तुला वंदनाही तुझ्या दिशा मुक्तदायी. बीदर डिस्ट्रिक्ट के हमारे मराठा समाज के बहुत सा ಬೇಡಿಕೆಗಳು ಪಟ್ಟಿ ಕೊಡತಾವು ಕೊಟ್ಟಿದ್ದೀರಿ. ಇದರಲ್ಲಿ ಏನಂತಂದಿರೋ ಅಂತಂದ್ರೆ ನೀವು ಮರಾಠ ನಿಗಮ ಇದೆ, ಮರಾಠ ನಿಗಮದ ಅಧ್ಯಕ್ಷ ನೀವು ಮಾಡಬೇಕಾಗಿದೆ. ನಾನು ಕೂಡ ಸಿಎಂ ಡಿಸಿಎಂ ಹೋಗಿ ಭೇಟಿ ಮಾಡಿದ್ದೀನಿ ಕಿ ನೀವು ಮರಾಠ ನಿಗಮದ ಅಧ್ಯಕ್ಷ ನೀವು ಬೀದರ್ದವರಿಗೆ ಕೊಡ್ಬೇಕಂತ ನಾನು ಹೋಗಿ ಮನವಿ ಮಾಡಿದ್ದೀನಿ, ಒತ್ತಡ ಆಗ್ತಾ ಇದ್ದೀವಿ. ಆದ್ರೆ ಬೇರೆ ಬೇರೆ ಕಡೆಯಿಂದ ಅವರಿಗೂ ಕೂಡ ಸ್ವಲ್ಪ ಒತ್ತಡ ಕಿ ನಮ್ ಭಾಗಕ್ಕೆ ಕೊಡ್ರಿ ಅಂತ. ಆದ್ರೆ ನಾನು ನಮ್ಮ ತಂದೆಯವರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಮರಾಠ ನಿಗಮದ ಅಧ್ಯಕ್ಷ ನೀವು ಬೇಗನೆ ಬೇಗ ನಮ್ಮ ಬೀದರ್ದವರಿಗೆ ಯಾರಿಗಾದ್ರೂ ನೀವು ನೇಮಕ ಮಾಡಬೇಕು ಅಂತ ನಾವು ಒತ್ತಡ ಹಾಕ್ತಾ ಇದ್ದೀವಿ. आधा काम हो चुका है, अभी आधा काम बाकी है. तो ये आधा काम के लिए आप थोड़ा अनुदान देकर वो काम कंप्लीट करने के लिए आपका एक रिक्वेस्ट है. तो मैं आपको भरोसा देता हूँ कि आने वाले दिनों में 100% हमारे काल में ये काम कंप्लीट होगा. और हमारे MP लाड में हमें MP लाड संस्था निधि ಅಂತ ಬರುತ್ತೆ. ನಾನು ಈಗಲೇ 25 लाख रुपए 25 लाख रुपए हम सैंक्शन कर वो काम कंटिन्यू करेंगे. ये मेरा आपको भरोसा है, मेरा आपको ये वादा है. मैं आपको बोलने के लिए बोलना चाहता हूँ. उसके साथ आपने एक और विनती की है कि 2A कैटेगरी में आपको मराठा समाज को ऐड करना. तो ये भी पार्लियामेंट में, लोकसभा में, संसद में ये भी मैं उठाऊंगा, कोशिश करूंगा. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ನಮಗೂ ಕೂಡ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಅದರ ಜೊತೆ ಮರಾಠ ಸಮುದಾಯ ಭವನಕ್ಕೆ 2 ಎಕರೆ ಜಮೀನು ನೀಡಬೇಕು ಅಂತ ನೀವು ಒಂದು ವಿನಂತಿ ಮಾಡಿದ್ದೀರಿ. ಅದ್ರ ಜೊತೆ ಮೂಳೆ ಸಾಹೇಬರು ಯಾವಾಗಲೂ ಹೇಳ್ತಾರೆ, ಮೂಳೆ ಸಾಹब कभी भी बोलते कि शिव सृष्टि होना, शिव सृष्टि सभी जगह में आप करना बोलकर बसो कल्याण में अभी भविष्य अभी होने वाला है. तो आगे के दिन में भालकी रहने दो, बीदर रहने दो, सभी जगह हम शिव सृष्टि बनाने के लिए हम काम करेंगे. ये भी हमारा वादा आपके लिए है, ये भी बहुत जरूरी है. इसके साथ बहुत दूसरे आपका डिमांड्स भी रहते, तो ये भी आपका कौन सा भी डिमांड रहने दो, आप कभी भी आकर मिल सकते हो. आप सभी लोग सीनियर्स हो, मैं तो आपके घर के बेटे की तरह हूँ, तो आप भी कभी भी आकर बोल सकते हो, हक से बोल सकते हो, ये काम करो. मी कधीच बसव कल्याणला शिवाजीचा पुतळा बसवायचा विचार केला नाही, कारण मला शिवसृष्टी करायची होती. बरेच वर्ष मी प्रयत्न करतो होत नव्हतं. पण ज्यावेळी बसव कल्याणच्या बाय इलेक्शन मध्ये त्यांनी मला BJP मध्ये घ्यायचा प्रयत्न केले, त्यावेळी मी कंडिशन काढले, निगम करावं, हे करावं, 15 कंडिशन. त्यामध्ये कल्याणला शिवसृष्टी करावं, 10 एकर जमीन द्यावं, 10 कोटी रुपये द्यावं, कोरेगावला शहाजी महाराज समाधीचं जीर्णोद्धार करावं, 15 कोटी हे, आणि मला MLC करावं. अशा प्रकारच्या कंडिशन घालून ऐकून घ्या. कंडिशन घातल्यानंतर ही शिवसृष्टी निर्माण झालेली आहे. हे गोष्ट खरी आहे. 10 कोटी दिलेली गोष्ट खरी आहे, 10 एकर जमीन दिलेली आहे, आणि कुणाही एका ट्रस्टला नाही. ते अपप्रचार होत असला चुकीचा आहे. ते बसव कल्याणच्या म्युन्सिपालिटीच्या अंडरमध्ये आहे. 10 एकर जमीन ते बसव कल्याणच्या म्युन्सिपालिटीच्या नावाने आहे. 10 कोटी रुपये म्युन्सिपालिटीला आहे. जे
मागच्या सरकारमध्ये जर पुण्य पाहिजे असेल, पुढच्या जन्मी आम्ही अनेक अशा अधिकाराला जवायचं असेल तर आपण परोपकार करावे. परस्य उपकार इति परोपकारः. परस्य उपकार, दुसऱ्यावर उपकार करणे म्हणजे राष्ट्राला, देशाला किंवा जो राष्ट्रासाठी प्राण दिलेला आहे त्याच्यासाठी, किंवा राष्ट्रासाठी जो जगलेला आहे त्याच्यासाठी, किंवा राष्ट्रासाठी जो युवक तयार होत आहेत त्यांच्यासाठी, किंवा राष्ट्रासाठी जे गोर गरीब रैताने काम करणाऱ्या राष्ट्रालाच अन्न देत आहेत त्यांच्यासाठी जर करेल, नक्कीच जीवनामध्ये त्या अधिकाराचं साफल्य होतो, नाही तर होऊ शकत नाही. ಇತ್ತೀಚೆಗೆ ನಗರದ ಲಾಡ್ಗೇರಿಯ 6 ಜನ ಸಾವಿಗೀಡಾದವರು ಹಾಗೂ 8 ಜನ ಗಾಯಾಳುಗಳನ್ನು ತರುವಲ್ಲಿ ಮುತುವರ್ಜಿ ವಹಿಸಿದ ಉಭಯ ಸಚಿವರಾದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸ್ಥಳೀಯ ಶಾಸಕರು ಹಾಗೂ ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ವರ್ಧಾ ಘಟನೆಯ ಬಗ್ಗೆ ಇಲ್ಲಿಯವರೆಗೆ ಒಂದು ಸಿಂಗಲ್ ಹೇಳಿಕೆ ನೀಡದೆ ಅವರನ್ನು ಸ್ವಜಿಲ್ಲೆಗೆ ಕರೆತರುವಲ್ಲಿ ದಿವ್ಯ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಬಿಜೆಪಿ ಸ್ಥಳೀಯ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಲಾಡ್ಗೇರಿ ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿರುವ ಹಾಗೂ ಗಾಯಗೊಂಡಿರುವವರು ನಮ್ಮವರೇ. ಅವರನ್ನ ಏರ್ಲಿಫ್ಟ್ ಮಾಡಿ ತಂದಿದ್ದು ಸಂತೋಷ. ಆದರೆ ವರ್ಧಾ ಬಳಿ ಅಪಘಾತಕ್ಕೊಳಗಾದವರು ಸಹ ನಮ್ಮ ಜಿಲ್ಲೆಯವರೇ. ಹೀಗಾಗಿರುವಾಗ ಅವರ ಬಗ್ಗೆ ಎಳ್ಳಷ್ಟು ಕಾಳಜಿ ವಹಿಸದೆ ಸಚಿವರು ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಲು ಹೊರಟಿದ್ದಾರೆ ಎಂದು ಹರಿಹಾಯ್ದರು. ಲಾಡ್ಗೇರಿ ವಿಚಾರವಾಗಿ ತಾನು ಮೊದಲು ಗಾಯಾಳುಗಳು ಹಾಗೂ ವೃತ್ತರ ಮನೆಗಳಿಗೆ ಭೇಟಿ ನೀಡಿದ್ದಾಗ ಇಬ್ಬರು ಸಚಿವರು ಸ್ಪರ್ಧೆ ಎಂಬಂತೆ ಎರಡೆರಡು ಬಾರಿ ಭೇಟಿ ನೀಡಿದ್ದರು. ಸಂತೋಷ್ ಸಾಲದೆಂಬಂತೆ ಪ್ರತ್ಯೇಕ ಸುದ್ದಿ ಸಹ ವ್ಯಕ್ತವಾಯಿತು. ಆದರೆ ಈ ಗಾಯಾಳುಗಳು ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟವರಿಲ್ಲವೇ ಎಂಬ ಪ್ರಶ್ನೆ ಮಾಡಿದ್ದರು. ಫೆಬ್ರವರಿ ತಿಂಗಳ 25ರಂದು ಬೆಳಗ್ಗೆ 6 ಗಂಟೆಗೆ ಕುಂಭಮೇಳದಿಂದ ಸ್ವಜಿಲ್ಲೆಗೆ ಬರುತ್ತಿದ್ದ 14 ಜನ ಯಾತ್ರಿಗಳು ಮಹಾರಾಷ್ಟ್ರ ರಾಜ್ಯದ ನಾಗ್ಪುರ್ ಬಳಿ ಇರುವ ವರ್ಧಾ ಬಳಿ ಅಪಘಾತಕ್ಕೊಳಗಾಗಿದ್ದು, ಈಗಾಗಲೇ ಅದರಲ್ಲಿ ಬಾನುವಾಡ್ ಜನವಾಡ ಗ್ರಾಮದವರಾದ ಓರ್ವ ದಿಲೀಪ್ ಕಾಳೇಕರ್ ಸಾವಿಗೀಡಾಗಿದ್ದಾರೆ. ಕಲಬುರಗಿಯ ಒಬ್ಬರು ಹಾಗೂ ಬೀದರ್ ಜಿಲ್ಲೆಯ 12 ಜನ ಯಾತ್ರಿಗಳು ಗಾಯಗೊಂಡಿದ್ದಾರೆ. ಅದರಲ್ಲಿ ಅರುಣ್ ಕಾಳೇಕರ್ ಹಾಗೂ ಪ್ರಕಾಶ್ ತಾಂದಳೆ ತುಂಬಾ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಈ ಎಲ್ಲ ಗಾಯಾಳುಗಳು ಆರ್ಥಿಕವಾಗಿ ತುಂಬಾ ಬಡವರು. ಅಲ್ಲಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅಷ್ಟೊಂದು ಹಣ ಕಟ್ಟಲು ಸಾಧ್ಯವಾಗುತ್ತಿಲ್ಲ. ಈಗಾಗಲೂ ಸಾವಿಗೀಡಾದ ದೀಪಕ್ ಕಾಳೇಕರ್ ಅವರ ಪಾರ್ಥಿವ ಶರೀರ ಸ್ವಗ್ರಾಮಕ್ಕೆ ತರುವಲ್ಲಿ ಜಿಲ್ಲಾಡಳಿತ ತೋರಿದ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ದರು. ಕಳೆದ 8 ದಿನಗಳಿಂದ ಗಾಯಾಳುಗಳು ಅಲ್ಲಿ ಉಳಿದುಕೊಂಡಿದ್ದು ಸ್ವಜಿಲ್ಲೆಗೆ ಕರೆದುಕೊಂಡು ಹೋಗಲು ಅಂಗಲಾಚುತ್ತಿದ್ದಾರೆ. ಅದರಲ್ಲಿ ಕೆಲವರಿಗೆ ತುರ್ತು ಶಸ್ತ್ರಚಿಕಿತ್ಸೆ ಅಗತ್ಯವಿದೆ. ಅವರಲ್ಲಿ ಅಷ್ಟೊಂದು ಹಣ ಇಲ್ಲ. ಹಾಗಾಗಿ ಜಿಲ್ಲಾಡಳಿತ ಕೂಡಲೇ ಆ 12 ಜನ ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಮುಖೇನ ಬ್ರಿಮ್ಸ್ಗೆ ತಂದು ಚಿಕಿತ್ಸೆ ಮುಂದುವರಿಸಬೇಕೆಂದು ಕೋರಿದ್ದರು. ಅಲ್ಲದೆ ಮೃತರ ಕುಟುಂಬದವರಿಗೆ 5 ಲಕ್ಷ ಪರಿಹಾರ ನೀಡಬೇಕು. ಗಾಯಾಳುಗಳಿಗೆ ತಲಾ 2 ಲಕ್ಷ ಪರಿಹಾರ ನೀಡಬೇಕೆಂದು ಠಾಕೂರ್ ಆಗ್ರಹಿಸಿದ್ದರು. ಭಾವಸಾರ ಕ್ಷತ್ರಿಯ ಸಮಾಜದ ಜಿಲ್ಲಾಧ್ಯಕ್ಷ ಸಂಜಯ್ ಘಂತೆ, ಉಪಾಧ್ಯಕ್ಷ ಪ್ರವೀಣ್ ಸೂರ್ಯನ್, ಕಾರ್ಯದರ್ಶಿ ಸತ್ಯಪ್ರಕಾಶ್ ಮಹೇಂದ್ರಕರ್, ಕೋಶಾಧ್ಯಕ್ಷ ರಮೇಶ್ ದೇವತರಾಜ್ ಪತ್ರಿಕಾಗೋಷ್ಠಿಯಲ್ಲಿದ್ದರು. ನಾನು ಜಿಲ್ಲಾಡಳಿತಕ್ಕೆ ಮತ್ತು ಸಚಿವ ದವರಿಗೆ ತಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಯಾಕಂದರೆ ದೂರದಲ್ಲಿ ವಾರ್ಧಾ ಅಂದರೆ 400 ಕಿಲೋಮೀಟರ್ದಲ್ಲಿ ನಮ್ಮ ಜನ ಅಲ್ಲಿ ಪರದಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಇಮಿಡಿಯೇಟ್ ಆಗಿ ಬೀದರ್ದ ಆಸ್ಪತ್ರೆ ಅಲ್ಲೇನು ಅವ್ರಿಗೆ ಖರ್ಚಾಗಿದೆ, ತುಂಬುವಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ನಮಗೆಲ್ಲರಿಗೂ ಗೊತ್ತಿದೆ ಭಾವಸಾರ ಕ್ಷತ್ರಿಯ ಸಮಾಜ ಅಂದರೆ ತೀರಾ ಹಿಂದುಳಿದಂಥ ಸಮಾಜ. ಅದು ಅವರಿಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೂ ದುಡ್ಡಿನ ವ್ಯವಸ್ಥೆಗಳು ಇಲ್ಲ. ಅದಕ್ಕೆ ಅಲ್ಲಿನ ಆಸ್ಪತ್ರೆಯ ಏನು ಖರ್ಚಿದೆ ಅದನ್ನು ತುಂಬಿ ಇಮಿಡಿಯೇಟ್ ಆಗಿ ಬೀದರ್ಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗಬೇಕಂತೇಳಿ ತಮ್ಮ ಮುಖಾಂತರ ನಾನು ಜಿಲ್ಲಾಡಳಿತ ಮತ್ತು ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಜವಾಬ್ದಾರಿ ಅವ್ರದ್ದು. ಎರಡನೇದಾಗಿ ಯಾರು ನಿಧನ ಆಗಿದ್ದಾರೆ, ಹೇಗೆ ವಾರಣಾಸಿ ಪ್ರಕರಣದಲ್ಲಿ ಹೇಳಿದ್ದಾರೆ ಅದೇ ರೀತಿ ಅವರಿಗೂ ಕೂಡ ಆ ಕುಟುಂಬಕ್ಕೂ ಕೂಡ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಇವತ್ತು ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಬೇಗ ಗುಣಮುಖ ಮಾಡಲಿಕ್ಕೆ ಜಿಲ್ಲಾಡಳಿತ ಕ್ರಮವನ್ನು ತಗೊಳ್ಬೇಕು.
ಯಾಕಂದರೆ ಕಳೆದ 25ರಿಂದ ಇಲ್ಲಿ ತನಕ ಒಂದು ವಿಷಯ ಕೂಡ ಪ್ರಸ್ತಾಪ ಆಗಲಾರದ ಕಾರಣ ಇವತ್ತು ತಮ್ಮ ಮುಂದೆ ಬಂದು ತಮ್ಮ ಮುಖಾಂತರ ಜಿಲ್ಲಾಡಳಿತ ಮತ್ತು ಸಚಿವರಿಗೆ ಸರ್ಕಾರಕ್ಕೆ ವಿಷಯವನ್ನು ತಿಳಿಸಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಕೂಡಲೇ ಇದರ ಬಗ್ಗೆ ಸೀರಿಯಸ್ ಆಗಿ ತಾವು ಏನು ಗಾಯಾಳಿದ್ದಾರೆ ಅವರಿಗೆ ವಾಪಸ್ ತರುವಂಥ ನಿಟ್ಟಿನಲ್ಲಿ, ಅವರಿಗೆ ಸಹಕರಿಸುವ ನಿಟ್ಟಿನಲ್ಲಿ, ಅವರಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ತಾವು ಶೀಘ್ರ ಕ್ರಮ ಕೈಗೊಳ್ಳಬೇಕಂತೇಳಿ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಅಂದರೆ ಗಾಯಾಳು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಇವತ್ತು. ಮತ್ತು ಕೆಲವೊಂದು ಫೋಟೋಸ್ಗಳು ಕೂಡ ಅಲ್ಲಿಂದ ಬಂದಿದೆ ಆಸ್ಪತ್ರೆದು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಇಲ್ಲಿ ತನಕ ಮಾತನಾಡಿದಂಥ ಸಚಿವ ದ್ವಯರಿಗೂ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಮತ್ತು ಜಿಲ್ಲಾಡಳಿತಕ್ಕೂ ವಿನಂತಿಯನ್ನು ಮಾಡ್ತೇನೆ. ತಾವು ಇಲ್ಲಿಂದ ಪ್ರತಿನಿಧಿ ಹೇಗೆ ವಾರಣಾಸಿಗೆ ತಾವು ಕಳಿಸ್ಕೊಟ್ಟಿದ್ರಿ, ಅದೇ ರೀತಿ ಪ್ರತಿನಿಧಿಯನ್ನು ಇಮಿಡಿಯೇಟ್ ಆಗಿ ತಾವು ಕಳಿಸ್ಕೊಡಬೇಕು. ಅಲ್ಲಿನ ಪರಿಸ್ಥಿತಿಯನ್ನು ತಾವು ಗಮನಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಸಹಕಾರಿ ಆಗಬೇಕು ಮತ್ತು ಅವರನ್ನು ಶೀಘ್ರವಾಗಿ ಬೀದರ್ಗೆ ಒಳ್ಳೆಯ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದ. ಇವರಿಗೂ ಅದೇ ಪರಿಹಾರ ಬೇಕು ಅಂತ ಈಗ ಮಾತಾಡಬೇಕು ಸಚಿವರು ಅಂತ. ಈಗ ಆರೋಗ್ಯದ ಬಗ್ಗೆನೂ ಮಾತಾಡಬೇಕು, ಅವ್ರ ಟ್ರೀಟ್ಮೆಂಟ್ ಬಗ್ಗೆನೂ ಮಾತಾಡಬೇಕು, ಅವರಿಗೆ ವ್ಯವಸ್ಥೆಗಳನ್ನು ಮಾಡೋ ಜವಾಬ್ದಾರಿ ಅಲ್ಲ ಅವ್ರದ್ದು, ಡ್ಯೂಟಿ ಅಲ್ಲ ಅವ್ರದ್ದು. ಬೀದರ್ನ ಖ್ಯಾತ ಗಾಯಕಿ ರೇಖಾ ಸೌದಿ ಅವರು ವಿಶ್ವವಿಖ್ಯಾತ ಹಂಪಿ ಉತ್ಸವದ ಎದುರು ಬಸವಣ್ಣ ವೇದಿಕೆಯಲ್ಲಿ ಸಂಗೀತದ ರಸದೌತಣ ಉಣಬಡಿಸಿದರು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಸೋಚುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಪುನೀತ್ ರಾಜ್ಕುಮಾರ್ ಅವರ ಬೊಂಬೆ ಹೇಳುತ್ತೈತೆ ಜೊತೆಗೆ ಅಭಿಮಾನಿಗಳೇ ನಮ್ಮನೆ ದೇವರು ಹಾಡುಗಳ ಮೂಲಕ ಸಂಗೀತ ಪ್ರಿಯರ ಮನಗೆದ್ದ ಕೀಬೋರ್ಡಿಂಗ್ ಶಿವಾನಂದ ಭಜಂತ್ರಿ ವಿಜಯಪುರ್, ತಬಲಾ ರಮೇಶ್ ರತ್ನಾಕರ್ ಹಾಗೂ ಪ್ಯಾಡ್ಗೆ ಸುರೇಶ್ ಬಳ್ಳಾರಿ ಸಾಥ್ ನೀಡಿದ್ದರು. ಬಿದರಿ ಬೀದರ್ ಜಿಲ್ಲೆಯ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾಗಿ ಹಲವಾರು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಬೀದರ್ನ ಹೆಮ್ಮೆಯ ಗಾಯಕಿ ಎನ್ನಿಸಿಕೊಂಡಿರುವ ರೇಖಾ ಸೌದಿ ಈಗಾಗಲೇ ಹಲವು ಬಾರಿ ಹಂಪಿ ಉತ್ಸವದ ಮುಖ್ಯ ವೇದಿಕೆಗಳಲ್ಲಿಯೂ ಸಂಗೀತ ಸೇವೆ ಸಲ್ಲಿಸಿದ್ದಾರೆ. ರೇಖಾ ಸೌದಿ ವಿಶ್ವವಿಖ್ಯಾತ ಮೈಸೂರು ದಸರಾ, ಮೈಸೂರು ಯುವ ದಸರಾ, ಕಲಬುರಗಿ ರಾಷ್ಟ್ರಕೂಟ ಉತ್ಸವ, ರಾಜ್ಯಮಟ್ಟದ ಬಸವ ಉತ್ಸವ, ಬೀದರ್ ಉತ್ಸವ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದು ವಿಶೇಷ. ಹಂಪಿ ಉತ್ಸವದ ಎದುರು ಬಸವಣ್ಣ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಹರಿ ಬಾಬು ಅವರು ಹಂಪಿ ಉತ್ಸವ ವಿಶ್ವವಿಖ್ಯಾತ ಕಲಾವಿದರ ಸಂಗಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಬಸವಣ್ಣನವರ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡುವ ಕಲಾವಿದರು ಸುದೈವಿಗಳು ಎಂದು ಬಣ್ಣಿಸಿದರು. ವೇದಿಕೆಯ ರಾಯಭಾರಿಯಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವೀರ ಸಂಗಯ್ಯ ಉಪಸ್ಥಿತರಿದ್ದರು. ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರಾದ ಕಿಕ್ಕೇರಿ ಮಲ್ಲಿಕಾರ್ಜುನ, ಸಹಾಯಕ ಆಯುಕ್ತ ಚಿದಾನಂದ ಗೋಸ್ವಾಮಿ ಇದ್ದರು. ನಿರೂಪಕರಾಗಿ ವಿನೋದ್ ಹಾಗೂ ಭುವನೇಶ್ವರಿ ಕಾರ್ಯನಿರ್ವಹಿಸಿದ್ದರು. ಜಿಲ್ಲೆಯು ಕೃಷಿ ಅವಲಂಬಿತ ಜಿಲ್ಲೆಯಾಗಿರುವುದರಿಂದ ಜಿಲ್ಲೆಯ ಜನತೆಯ ಆರ್ಥಿಕತೆಯ ಕೃಷಿಯನ್ನು ಅವಲಂಬಿಸಿದ. ಆದ್ದರಿಂದ ಸರ್ಕಾರವು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೆಜ್ಜೆ ಇಡುತ್ತಿಲ್ಲ. ಆದ್ದರಿಂದ ಬೀದರ್ ಜಿಲ್ಲೆಯ ರೈತರು ಸಾಲದ ಸುಳಿಗೆ ಸಿಲುಕುತ್ತಿದ್ದಾರೆ. ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನ ಹರಿಸಬೇಕು. ಕಬ್ಬಿನ ಬೆಲೆ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕಾರ್ಖಾನೆಯ ಅಧ್ಯಕ್ಷರೊಂದಿಗೆ ಸಭೆ ನಡೆಸಿ ರೂಪಾಯಿ 2700 ಬೆಲೆ ನಿಗದಿಪಡಿಸಿದ್ದಾರೆ. ಆದರೆ ಯಾವ ಕಾರ್ಖಾನೆಗಳು ರೂಪಾಯಿ 2700
700 ರೂಪಾಯಿ ರೈತರಿಗೆ ಪಾವತಿಸಿಲ್ಲ. ಮತ್ತೆ ಸರ್ಕಾರದ ನಿಯಮದಂತೆ ಕಬ್ಬು ಕಟಾವು ಆದ 15 ದಿನಗಳಲ್ಲಿಯೇ ರೈತರಿಗೆ ಹಣ ಪಾವತಿಸಬೇಕು. 3 ತಿಂಗಳಾದರೂ ಕಬ್ಬಿನ ಹಣ ಪಾವತಿಸುತ್ತಿಲ್ಲ. ತೊಗರಿ ಬೆಳೆಯು ನಟೆ ರೋಗದಿಂದ ಬೆಳೆ ನಷ್ಟವಾಗಿದೆ. ಆದರೆ ಯಾವ ರೈತರಿಗೆ ತೊಗರಿ ನಟೆ ರೋಗದ ಪರಿಹಾರ ಸಿಕ್ಕಿಲ್ಲ. ಸೋಯಾ ಖರೀದಿ ಕೇಂದ್ರ ನಷ್ಟಕ್ಕೆ ಮಾತ್ರ ತೆಗೆದು ಬಹಳಷ್ಟು ರೈತರ ಖರೀದಿ ನೋಂದಣಿಯಾದರೂ ನಷ್ಟಕ್ಕೆ ಮಾತ್ರ ಕೆಲವು ರೈತರ ಸೋಯಾ ಖರೀದಿಸಿ ನೋಂದಣಿಯಾದ ಉಳಿದ ರೈತರ ಸೋಯಾ ಖರೀದಿಸಿಲ್ಲ ಎಂದು ಕರ್ನಾಟಕ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಡಿಸಿಸಿ ಬ್ಯಾಂಕ್ನಲ್ಲಿ ರೈತರಿಗೆ ಹೊಸ ಸಾಲ ಸಿಗುತ್ತಿಲ್ಲ. ಸರ್ಕಾರ ಘೋಷಣೆ ರಿಯಾಯಿತಿಯಲ್ಲಿ ಸಾಲ ಸಿಗುತ್ತಿಲ್ಲ ಏಕೆ? ಬೆಳೆ ನಷ್ಟದಲ್ಲಿ ರೈತರು ಸಂಕಷ್ಟದಲ್ಲಿರುವಾಗ ಬ್ಯಾಂಕ್ಗಳಿಂದ ಸಾಲ ಕಿರುಕುಳ ಕೊಡುತ್ತಿದ್ದಾರೆ. ಇದೇ ಸರ್ಕಾರ ತಡೆಯುತ್ತಿಲ್ಲ. ಒಂದು ಸಲ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುತ್ತಿಲ್ಲ. ಇದರಿಂದ ಬಹಳಷ್ಟು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಬೆಳೆ ವಿಮೆ ಕಟ್ಟಿದ ರೈತರಿಗೆ ವಿಮಾ ಹಣ ಸಿಗುತ್ತಿಲ್ಲ ಏಕೆ? ಸರ್ಕಾರ ಏನು ಮಾಡುತ್ತಿದೆ? ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರಿಗೆ ಹೊಲಗಳಲ್ಲಿ ಕಳೆ, ಕುಂಟಿ, ಔಷಧ, ಭತ್ತ ಕಟಾವಿಗೆ ಹಣ ಮೀಸಲಿಡುತ್ತಿಲ್ಲ ಏಕೆ? ಐಪಿಸೆಟಿಗೆ ಸರಿಯಾಗಿ ವಿದ್ಯುತ್ ನೀಡುತ್ತಿಲ್ಲ. ಆದ ಕಾರಣ ಸರಿಯಾಗಿ ರೈತರ ಹೊಲಕ್ಕೆ ವಿದ್ಯುತ್ ಒದಗಿಸಬೇಕು. ಕಾಡು ಪ್ರಾಣಿಗಳಿಂದ ಮತ್ತು ಬೆಂಕಿಯಿಂದ ಬೆಳೆ ನಾಶವಾದರೆ ವೈಜ್ಞಾನಿಕವಾಗಿ ಪರಿಹಾರ ಒದಗಿಸುವ ಕಾನೂನು ಮಾಡಬೇಕು ಎಂದು ಇಂದು ಕರ್ನಾಟಕ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಸ್ವಾಮಿ, ನಾಕ್ಷಟೆಪ್ಪ ಲಂಜವಾಡೆ, ವೀರರೆಡ್ಡಿ ಪಾಟೀಲ್, ರುದ್ರಯ್ಯ ಸ್ವಾಮಿ, ಬಸವರಾಜ್ ಅಷ್ಟೂರ್, ವಿಠಲ್ ರೆಡ್ಡಿ ಅಣದೂರ್, ಸೋಮನಾಥ್ ಏಳ್ಕೂರ್, ಖಾನ್ ಸಾಬ್, ಸನ್ಮುಖಪ್ಪ ಅಣದೂರ್, ರಾಜ್ಕುಮಾರ್ ಹೊಳೆ, ಕಲ್ಲಪ್ಪ ಗೌದೆ, ಗುಂಡೇರಾವ್ ಕುಲಕರ್ಣಿ ಇದ್ದರು. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಫರ್ನಾಂಡಿಸ್ ದೇವೇಂದ್ರ ಇಬ್ಳಗಾವ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಇಂದು ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯದಲ್ಲಿ ಬಿಜೆಪಿಯನ್ನ ಸೇರ್ಪಡೆಯಾದರು. ರಾಜ್ಯ ಕಾರ್ಯದರ್ಶಿ ಹಾಗೂ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಬಿಜೆಪಿ ಪರಿಶಿಷ್ಟ ಪಂಗಡದ ಘಟಕದ ರಾಷ್ಟ್ರೀಯ ಕಾರ್ಯದರ್ಶಿ ಜಯೇಶ್ ಕುಮಾರ್ ಕಾಂಗೆ, ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ರಾಜ್ಯ ಪ್ರಶಿಕ್ಷಣ ಪ್ರಕೋಷ್ಠದ ಸಂಚಾಲಕರಾದ ರಾಜಶೇಖರ್ ನಾಗಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೀರಪ್ಪ ಔರಾದೆ, ಕಿರಣ್ ಪಾಟೀಲ್ ಇವರು ಫರ್ನಾಂಡಿಸ್ ಇಬ್ಳಗಾವ್ ಅವರಿಗೆ ಪಕ್ಷದ ಧ್ವಜವನ್ನ ಕೊಟ್ಟು ಪಕ್ಷಕ್ಕೆ ಬರಿಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.